ಅಗರಬತ್ತಿಗಳು ರೆಡಿಯಾಗಿ ಒಣಗಾಕಿದ್ದಾವೆ. ಮಳೆ ಇರೋ ಕಾರಣ ಮಾಡಿ ಮೇಲೆ ಹಾಕೋಕ್ಕಾಗ್ತಿಲ್ಲ. ಮಳೆ ಇದೆ. ಅದೇ ರೀತಿ ಇಲ್ಲಿ ಹೊರಗಡೆ ಕೂಡ ಹಾಕಿದ್ದೀವಿ. ಕೆಲಸ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಲಾಭದಾಯಕ ಉದ್ಯಮ. ತುಂಬ ಜನ ಫೇಲ್ ಆಗ್ತಾರೆ. ಮಿಕ್ಸಿಂಗ್ ಆದಮೇಲೆ ಇದು ಸ್ಟಾಕ್ ರೂಮು. ಎಲ್ಲ ರೆಡಿಯಾಗಿರೋ ಅಗರಬತ್ತಿಗಳು ಎಲ್ಲ ರೆಡಿಯಾಗಿದ್ದಾವೆ. ಇನ್ನೇನು ಇನ್ನೊಂದು 1ನೇ ತಾರೀಕು ಮೇಲೆ ಎಲ್ಲ ಲೋಡ್ ಆಗುತ್ತೆ, ಕಂಪ್ನಿಗೆ ಕಳಿಸ್ತೀವಿ. ಇದು ಪೂರ್ತಿ ಪೌಡ್ರು ಇನ್ನೊಂದು 10 ಚೀಲ ಇದ್ದಾವೆ, ಮುಗಿಸ್ಬಿಟ್ಟು ಕಳಿಸ್ಬೇಕು. ಅದೇ ರೀತಿ ಇವು ಸ್ಟಿಕ್ಸು, ಇವು ಬಿಸಿಲಿಗೆ ಒಣಗಿರೋ ಅಗರಬತ್ತಿಗಳು. ಇವು ಕೂಡ ರೆಡಿಯಾಗಿರೋ ಅಗರಬತ್ತಿಗಳು. ಈಗಾಗಲೇ 20 ಚೀಲ ರೆಡಿಯಾಗಿದ್ದಾವೆ. ಇನ್ನೊಂದು 20 ಚೀಲ ರೆಡಿ ಮಾಡಿ ಕಳಿಸ್ಬೇಕು. ಇದು ರೆಡಿಯಾಗಿದೆ. ನೀಟಾಗಿ ಅಪ್ಡೇಟ್ ಮಾಡ್ಕೊಂತ ನೀವು ಕೆಲಸ ಮಾಡಿದ್ರೆ ಖಂಡಿತ ಕೆಲಸದಲ್ಲಿ ಲಾಭ ಇದೆ. ಮಾಡಿ. ಖಾಲಿಯಾಗಿದೆ, ಪೂರ್ತಿ ಖಾಲಿಯಾಗಿದೆ ನೋಡಿ. ಶಾಲೆ ಎಲ್ಲ ಕಳಿಸಿದ್ದೀವಿ. ಇನ್ನೇನು ಈ ನೆಕ್ಸ್ಟ್ 1ನೇ ತಾರೀಕಿಗೆ ಹೋಗೋಕ್ಕೆ ರೆಡಿ ಇದೆ ಕಂಪ್ನಿಗೆ. ಒಂದು 2 ಟನ್ ಹೋಗಿದೆ ಆಗಲೇ. ನಮ್ಮ ಮಿಷಿನ್ ಇವತ್ತು 15 kg ಕೆಲಸ ಮಾಡಿದೆ. ಬೆಳಿಗ್ಗೆ 6ರಿಂದ ಬೆಳಿಗ್ಗೆ 10ರವರೆಗೂ, ಮತ್ತು ಸಂಜೆ 6ರಿಂದ 5 ಗಂಟೆ, ಸಂಜೆ 5 ಗಂಟೆಯಿಂದ ಮತ್ತೆ 15 kg ವರ್ಕ್ ಮಾಡಿದೆ. ನೋಡ್ರಿ, ಕೆಲಸ ಮಾಡಿ ದುಡ್ಡು ಮಾಡಿ ಎಲ್ಲದರಲ್ಲೂ ದುಡ್ಡಿದೆ. ಭಗವಂತ ಕೈ ಹಿಡಿತಾನೆ. ಕೆಲಸ ಮಾಡಿ, ಕೆಲಸ ಮಾಡಿದ್ರೆ ಎಲ್ಲದರಲ್ಲೂ ಭಗವಂತ ಕೈ ಹಿಡಿತಾನೆ, ಒಳ್ಳೆಯದಾಗುತ್ತೆ. ಕಾಯಕವೇ ಕೈಲಾಸ.
ಇನ್ನು ಮಾಡಿ ಮೇಲೆ ಒಣಗಾಕಿದ್ದೀವಿ. ಇದು ಸ್ಟಿಕ್ಸು, ಹೊಸ ಸ್ಟಿಕ್ಸ್ ಬಂದಿದೆ. ಕಡ್ಡಿಗಳು ನೋಡಿ ಈ ಥರ ಇದೆ ಕಡ್ಡಿಗಳು. ಚೀನಾ, ಮೇಡ್ ಇನ್ ಚೀನಾ ಕಡ್ಡಿಗಳಿವು ನೋಡ್ಬೋದು. ನಮ್ಮ ಅಗರಬತ್ತಿ ಬಿಸ್ನೆಸ್ದು